ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಮೇಜರ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಸದ್ಯ ದೇವರಾಜು ಅವರ ಸಹೋದರನ ಪುತ್ರಿ ಜಮುನಾ ಅವರು ಈಗ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಿ ಕೆಸರಿಯ 464ರ 3.16 ಎಕರೆ ಭೂಮಿಯಲ್ಲಿ ನಮಗೂ ಕೂಡ ಪಾಲ್ ಬರಬೇಕು ಅಂತೇಳಿ ಈಗ ದಾವೆಯನ್ನು ಹೂಡಿದ್ದಾರೆ. ಈ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆ ಹೋರಾಟಗಾರರು ದೂರುದಾರರಂತಹ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸಾಕಷ್ಟು ಹೋರಾಟ ಮಾಡ್ತಿದ್ರಿ, ಮೊದಲಿಂದನೂ ಕೂಡ ಒಂದು ಗಂಭೀರ ಆರೋಪ ಮಾಡ್ತೀರಿ. ಭೂಮಿ ಸಿದ್ದರಾಮಯ್ಯ ಅವರಿಗೆ ಸೇರಿದ್ದೇ ಅಲ್ಲ, ದೇವರಾಜು ಅವರು ಮೋಸ ಮಾಡಿದ್ದಾರೆ ಅಂತೇಳಿ ನಿಮ್ಮ ಹೋರಾಟಕ್ಕೆ ಮತ್ತು ನಿಮ್ಮ ಆರೋಪಕ್ಕೆ ಪುಷ್ಟಿ ಸಿಕ್ಕಿದೆ ಅನ್ನಿಸ್ತಿದೆ ಸರ್? ಖಂಡಿತ ಸರ್. ಈಗ ನಾನು ಪ್ರಾರಂಭದಲ್ಲಿ ಹೇಳ್ತಿದ್ದೆ, ಈ ಜಮೀನು ಬಂದು ಮಹಿಳೆಯರಿಗೆ ಸೇರಿದ್ದು. ಯಾಕಂದರೆ 1968ನೇ ಇಸ್ವಿಲಿ ಸ್ವತಃ ದೇವರಾಜು ಮತ್ತು ಇನ್ನೊಬ್ಬ ಅಣ್ಣ ಮಲ್ಲಯ್ಯ ಅವರು ಜವರಾರ ಮಧ್ಯದ ಮಗ ಮಹಿಳೆಯರಿಗೆ ಹಕ್ಕು ಕೊಲಸೆ ಪತ್ರ ಬರ್ಕೊಟ್ಟಿದ್ರೆ, ಆ ಒಂದು ಹಕ್ಕು ಕೊಲಸೆ ಆಧಾರ ಪ್ರಕಾರ ಅದು ಮಹಿಳೆಯರಿಗೆ ಸೇರಿದ ಜಮೀನಾಗುತ್ತೆ. ಆ ವಿಚಾರನ ಮುಚ್ಚಿಟ್ಟು 1993ನೇ ಇಸ್ವಿಲಿ ದೇವರಾಜು ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ತಮ್ಮ ಹೆಸರಿಗೆ ಸುಳ್ಳು ಖಾತೆಯನ್ನು ಮಾಡಿಕೊಂಡು ಇವರಿಗೆ ಮಾರಾಟ ಮಾಡಿದ್ದಾರೆ ಅಂತೇಳಿ ಮೊದಲಿಂದ ಆರೋಪ ಮಾಡ್ತಿದ್ದೆ. ನಾನು ಆರೋಪ ಸುಳ್ಳು ಅಂತೇಳಿ ಎಲ್ಲ ಇದು ಮಾಡ್ತಿದ್ರು. ಆದರೆ ಈಗ ಸ್ವತಃ ಮಹಿಳೆಯರ ಮಗಳು ಜಮುನಾರವರು ಒಂದು ಸಿವಿಲ್ ದಾವೆನ ಹಾಕ್ಕೊಂಡು ಆ ಜಮೀನು ತಮಗೂ ಭಾಗ ಬರಬೇಕಂತೇಳಿ ಹಾಕೊಂಡಿದ್ದಾರೆ. ಮತ್ತು ಆ ದಾವೆ ಹೂಡೋದಕ್ಕಿಂತ ಮುಂಚೆ ಇವರೆಲ್ಲರಿಗೂ ಎದುರುದಾರ ಏನಿದೆ ಎಲ್ಲರೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಆದರೆ ಇವತ್ತಿನೂ ಕೂಡ ಆ ನೋಟಿಸ್ ಬಗ್ಗೆ ನ್ಯಾಯಾಲಯಕ್ಕಾಗಲಿ ಮತ್ತೊಂದು ವಿಚಾರಕ್ಕಾಗಲಿ ಶ್ರೀಮತಿ ಪಾರ್ವತಿ ಆಗಲಿ BM ಮಲ್ಲಿಕಾರ್ಜುನ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಆಗಲಿ ಎಲ್ಲೂ ಹೇಳಿಲ್ಲ. ಈ ಎಲ್ಲ ವಿಚಾರವನ್ನು ನಾವು ಮಾನ್ಯ ಉಚ್ಚ ನ್ಯಾಯಾಲಯ ಗಮನಕ್ಕೆ ತರೋದಕ್ಕೆ ಒಂದು ಅನುಕೂಲ ಆಯಿತು ಅಂತ ನಾವು ಭಾವಿಸ್ತೀವಿ. ಪ್ರಕರಣವನ್ನು ಗಮನಿಸಿದರೆ ಮೇಲ್ನೋಟಕ್ಕೆ ಮಾಡ್ತಿದ್ದ ಆರೋಪಗಳೆಲ್ಲ ಸರಿ ಅಂತ ಅನ್ನಿಸ್ತಿದೆ ಅಲ್ಲ ಸರ್? ಸರ್, ಖಂಡಿತವಲ್ಲ ಸರ್. ನಾನು ಏನು ಆರೋಪ ಮಾಡಿದ್ದೀನಿ ಅದು ಅಪ್ಪಟ ಸತ್ಯ. ಸೊ ಇವರು ಸಿದ್ದರಾಮಯ್ಯ ಕುಟುಂಬದವರು ಮತ್ತು ಅವರ ಅನುಯಾಯಿಗಳು ಸುಳ್ಳು ಆರೋಪ ಅಂತ ಹೇಳ್ತಾನೆ ಇದ್ದಾರೆ. ನಾನು ಮಾಡಿರೋ ಆರೋಪ ಸುಳ್ಳಲ್ಲ, ನಿಜ ಅನ್ನೋದಕ್ಕೆ ಈಗ ಏನು ಜಮುನವ್ರು ದಾವೆ ಹೊಡೆದ್ರೆ ಆ ದಾವೆ ಒಂದು ಸಾಕ್ಷಿ. ಯಾಕೆಂದರೆ ಜಮೀನು ಮಲ್ಲಯ್ಯರಿಗೆ ಸಂಬಂಧಪಟ್ಟಿದೆ ಹೊರತು ದಾಖಲೆ ಪ್ರಕಾರ ಇವರು ಸೇರಿದಂಥದ್ದಲ್ಲ, ದೇವರಾಜ್ ಸೇರಿದಲ್ಲ. ಮುಂದಿನ ದಿನಗಳಲ್ಲಿ ಹೋರಾಟ ಹೇಗಿರುತ್ತೆ ಸರ್? ಈ ಯಥಾ ಪ್ರಕಾರ ಕಾನೂನು ಹೋರಾಟಗಳು ಮುಂದುವರಿಯುತ್ತೆ. ನನಗೆ ಈಗಾಗಲೇ ಸಾಕಷ್ಟು ಹೇಳಿದ್ದೀನಿ. ಸೊ ನನ್ನ ಆರೋಪಕ್ಕೆ ಪೂರ್ವಕವಾದ ಕೆಲವು ಸಾಕ್ಷ್ಯಗಳು ಸಿಗ್ತಾ ಹೋಗ್ತಾ ಇದೆ ಅಂದರೆ, ಅದೇ ರೀತಿ ಈಗಲೂ ಕೂಡ ಈ ಒಂದು ಪ್ರಮುಖ ಸಾಕ್ಷಿ ಸಿಕ್ಕಿದೆ. ಸೊ ಇದೆಲ್ಲವನ್ನು ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ನನ್ನ ಆರೋಪವನ್ನು ಸಾಬೀತುಪಡಿಸುವಂಥ ಶಕ್ತಿ ನನಗಿದೆ ಅಂತ ಹೇಳಿದೆ. ಈ ಸಂದರ್ಭಕ್ಕೆ ನಿಮ್ಮ ಆಗ್ರಹ ಏನು ಸರ್? ಮತ್ತೊಮ್ಮೆ ಸರ್, ಅದನ್ನು ಈಗಾಗಲೇ ನನ್ನ ಪ್ರಕಾರ ಲೋಕಾಯುಕ್ತ ಅಧಿಕಾರಿಗಳು ಗಂಭೀರವಾಗಿ ಕ್ರಮಗಳು ತಗೊಳ್ಬೇಕಿತ್ತು. ಅವ್ರು ತಗೊಳ್ತಾರಿಂದ ಮತ್ತು ನಮಗೆ ಇಲ್ಲ ಸಂಸ್ಥೆ ಮೇಲೆ ಅನುಮಾನ ಇರೋದ್ರಿಂದ ಕೂಡಲೇ ಈ ಪ್ರಕರಣ CBIಗೊಳಿಸೋದಕ್ಕೆ ಮಾನ್ಯ ನ್ಯಾಯಾಲಯ ಸೂಕ್ತ ಆದೇಶ ಮಾಡೋಕ್ಕೆ ಮನವಿ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ದೂರುದಾರರಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಸದ್ಯ ನನ್ನ ಆರೋಪಕ್ಕೆ ಈಗ ಪುಷ್ಟಿ ಸಿಕ್ಕಿದೆ. ನಾನು ಮೊದಲಿಂದನೂ ಆರೋಪ ಮಾಡಿ ಬರ್ತಿದ್ದೆ, ಅದಕ್ಕೀಗ ಸಾಕ್ಷಿಗಳು ಸಿಗ್ತಾ ಹೋಗ್ತಿದೆ. ಜೊತೆಗೆ ಪ್ರಕರಣವನ್ನು CBIಗೆ ವಹಿಸಬೇಕು ಅನ್ನೋದು ಅವರ ಆಗ್ರಹ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.